ನಮಸ್ಕಾರ ಎಲ್ಲರಿಗೂ. ಇವತ್ತೇ ನಾವು ನಿಮಗೆ 6 ರೀತಿಯ ಉತ್ತರ ಕರ್ನಾಟಕದ ಹೋಳಿಗೆಗಳನ್ನ ತೋರಿಸ್ಕೊಡಕತ್ತೀವಿ ರೀ. ಅಕಸ್ಮಾತ್ ನಿಮಗೆ ಹೋಳಿಗೆ ಮಾಡಕ್ಕೆ ಬರಂಗಿಲ್ಲ ಅಥವಾ ನೀವು ಫಸ್ಟ್ ಟೈಮ್ ಮಾಡತ್ತಿದ್ರಿ ಅಂತಂದ್ರೆ ಈ ವಿಡಿಯೋ ನೋಡಿದ ಮೇಲೆ ರೀ ನೀವು ಹೋಳಿಗೆ ಮಾಡೋದಂತರೂ 100% ಗ್ಯಾರಂಟಿ ರೀ. ಹಾಗಾದ್ರೆ ಈ ವಿಡಿಯೋನ ಹೋಳಿಗೆ ಮಾಡಕ್ಕೆ ಯಾರ್ಯಾರಿಗೆ ಬರಂಗಿಲ್ಲ ಅವ್ರೆಲ್ಲರಿಗೂ ಶೇರ್ ಮಾಡಿಬಿಡ್ರಿ. ಭಾಳ ಮಸ್ತಾಗಿ ಮಾಡ್ತಾರೋ. ಆಮೇಲೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ. ಮೊದಲನೇ ಹೋಳಿಗೆ ಉತ್ತರ ಕರ್ನಾಟಕದ ಬಹಳ ವಿಶೇಷವಾಗಿರುವಂತಹ ಹೋಳಿಗೆ ಅಂತಂದ್ರೆ ಅದು ಬೇಳೆ ಹೋಳಿಗೆ ರೀ. ಅಮಾಸಿ ಹುಣ್ಣಿಮೆ ಬಂತು ಅಂತಂದ್ರೆ ಹೋಳಿಗೆ 100% ಇದ್ದೇ ಇರ್ತೈತೆ ರೀ. ಮೊದಲಿಗೆ ನಾವಿಲ್ಲಿ 1 ಕಪ್ ಅಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀವಿ. ಈ ಕಡಲೆಬೇಳೆ ಹೋಳಿಗೆ ಮಾಡ್ತೀವಲ್ರಿ, ಅದಕ್ಕೆ ಅವನ್ನ ಒಂದ್ಸಲ ವಾಶ್ ಮಾಡ್ಕೊಂಡು ಆದ್ಮೇಲೆ 4 ಕಪ್ ಅಷ್ಟು ನೀರನ್ನು ಸೇರಿಸಿರಿ ಕುಕ್ಕರ್ದಾಗ ರೀ. ಅದಾದ ನಂತರ ಇದ್ರೊಳಗೆ ಸ್ವಲ್ಪ ಒಂದು 2-3 ಹನಿ ಅಡುಗೆ ಎಣ್ಣೆಯನ್ನು ಬಿಟ್ಟು ಕುದಿಯಾಕ ಇಟ್ಬಿಟ್ಟು ಬೇಳೆ ಚಂದಂಗೆ ಕುದೀಲಿ. ಒಂದು 3-4 ಸಿಟಿ ಒಳಗೆ ಕುದಿತಾವೆ. ಆಮೇಲೆ ಈ ಕಡೆ ಏನು ಮಾಡಪ್ಪ ಅಂತಂದ್ರೆ 1 ಕಪ್ ಅಷ್ಟು ಮೈದಾ ಹಿಟ್ಟು, ಅದಕ್ಕೊಂದು ಇಟ್ಟು ಅರಿಶಿನ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕಿ ಚಂದಂಗಿ ನಾವು ಕಲಸೋನು. ಕಲಿಸಿದಾದ್ಮೇಲೆ ನೀರನ್ನು ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಹಾಕೊಂಡು ನಾವು ಬರೋಬ್ಬರಿಯಾಗಿ ಈ ಒಂದು ಕಣಕನ್ನು ತಯಾರು ಮಾಡ್ಕೊಂಡವ್ರಿ. ತೀತ್ರಿ ಮೈದಾ ಹಿಟ್ಟಿಂದ ತೋರ್ಸಕತ್ತೀವಿ. ನಿಮ್ಗೆ ಗೋಧಿ ಹಿಟ್ಟಿಂದ ಬೇಕಂದ್ರೆ ನಾವು ಆಲ್ರೆಡಿ ತೋರಿಸ್ಬಿಟ್ಟಿದ್ದೇವೆ ರೀ. ಆಮೇಲೆ ಇದನ್ನು ಸ್ವಲ್ಪ ಆರಾಮ್ ಸರಿಯಾಗಿ ಒಂದು ಈಟ್ ಅದನ್ನು ಸಾಫ್ಟ್ ಮಾಡ್ಕೊಂಡು ಆದ್ಮೇಲೆ ಪ್ಲೇಟನ್ನು ಮುಚ್ಚಿ ಬಿಟ್ಬಿಟ್ಟು ಈ ಕಡೆ ನೀವು ನೋಡ್ಬೋದು ಕಡಲೆಬೇಳೆ ಏನು ಕುದಿಯಕ್ಕೆ ಇಟ್ಟಿದ್ದೀವ್ರಲ್ಲ ಅವು ಚಂದ ಹಿಂಗೆ ಕುದ್ದಾವೆ. ಅದ್ರ ಕಟ್ಟನ್ನು ತೆಗೆದ ಬರೀ ಬೇಳೆಯನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ಇದರಿಂದ ನೀವು ಕಟ್ಟಿನ ಸಾರನ್ನು ಮಾಡ್ಕೊಳ್ಬೋದು ರೀ. ಗೊತ್ತಾದ್ರಿ, ಕಟ್ಟಿನ ಸಾರು ನಮ್ಮ ಚಾನಲ್ದಾಗ ಈಗಾಗಲೇ ಐತಿ. ಈ ಕುಕ್ಕರ್ದಾಗ ರೀ ಅವೆಲ್ಲ ಬೇಳೆಯನ್ನು ಹಾಕಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಬೆಲ್ಲ ಹಾಕಿರಿ. ಅರ್ಧ ಕಪ್ ಮೇಲೆ ಹೋಗಲಿ, ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕಿರಿ. ಆಮೇಲೆ ಅದನ್ನು ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿ ಸಣ್ಣ ಉರಿ ಒಳಗೆ ಚೆಂದಾಗಿ ಅದನ್ನು ಈ ರೀತಿಯಾಗಿ ನೀವು ಬೆಲ್ಲ ಕರಗಿಸ್ಬೇಕು, ಬ್ಯಾಳಿ ಜೊತೆ ಕೂಡಿಸ್ಬೇಕು. ಹೂರ್ಣ ತಯಾರಾಗ್ತೈತೆ ರೀ. ತಿಂತ್ರಿ ಈ ರೀತಿ ಗಟ್ಟಿ ಹಾಕತ್ತಿರಲ್ಲ, ಇದ ನಮಗೆ ಬೇಕಾಗಿರುವಂಥ ಹೂರ್ಣ ನೋಡಿ. ಇನ್ನು ಹೂರ್ಣ ಹೆಂಗೆ ಮಾಡ್ಕೊಳಪ್ಪ ಅಂತಂದ್ರೆ ಈ ರೀತಿ ಒಂದು ಚಾನಿಗೆ ಅದನ್ನ ಹಾಕಿ ಎಲ್ಲ ಬೆಲ್ಲ ಬ್ಯಾಳಿ ಹಾಕಿ ಈ ರೀತಿ ನೀವು ಒತ್ತಿದ್ರಿ ಅಂತಂದ್ರೆ ಉದುರಾಗಿ ಈ ರೀತಿಯಾಗಿ ಚೆಂದಾಗಿ ಹೂರ್ಣ ತಯಾರಾಗಿ ಬರ್ತೈತಿ. ಕಣಕ ಏನಿತ್ತಿರಲ್ಲ ಅದಕ್ಕೊಂದು ಈಟ್ ಎಣ್ಣೆ ಹಚ್ಚಿ ಮತ್ತೊಮ್ಮೆ ಬದ್ದಸಿರಿಯಾಗಿ ಮಿದ್ಕೋರಿ. ಎಲ್ಲನೂ ಒಂದೇ ಸಮ ಬರಬೇಕಂದ್ರೆ ಕೈಯಾಗಿ ಈ ರೀತಿ ಮುಷ್ಟಿ ಒಳಗೆ ತೆಗೆದ ಉಳ್ಳಿಗಳನ್ನು ಮಾಡಿ ಇಟ್ಕೋರಿ. ಆಮೇಲೆ ಹೂರ್ಣದ ಉಂಡೆಗಳನ್ನ ಈ ರೀತಿಯಾಗಿ ಉದ್ದುದಾಗಿ ಸ್ವಲ್ಪ ಉಂಡೆ ಈ ರೀತಿಯಾಗಿ ಮಾಡ್ಕೊಳ್ಬೇಕ್ರಿ ನೀವು. ಆಮೇಲೆ ಕಣಕದಾಗ ನಡಬಾರ್ಕ ಈ ರೀತಿ ಹೂರ್ಣ ಇಟ್ಟು ಹಿಂಗೆ ಒತ್ಕೊಂತ ಹೋದ್ರಿ ಅಂತಂದ್ರೆ ಕೈಯೊಳಗನ ಅದು ಪೂರ್ತಿಯಾಗಿ ಚೆನ್ನಾಗಿ ಗುಂಡಾಗಿ ಕುಂದಿರ್ತೈತಿ. ಆಮೇಲೆ ಒಂದು ಈಟ ಹಿಟ್ಟಿನಾಗ ಎದ್ದಿ ನೀವು ಅದನ್ನು ಲಟ್ಸಕ್ಕೆ ಸ್ಟಾರ್ಟ್ ಮಾಡ್ಬೋದು ರೀ. ತೀತ್ರಿ ನೀವು ಹಿಟ್ಟು ಹಚ್ಚಿ ಹೋಳ್ಗಿನೂ ಲಟ್ಟಿಸ್ಬೋದು ರೀ, ಇಲ್ಲ ಎಣ್ಣೆ ಹಚ್ಚಿ ಲಟ್ಟಿಸ್ನಂತಂದ್ರೆ ಹಂಗೂ ಲಟ್ಟಿಸ್ಬೋದು ರೀ. ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ಮಾಡ್ಕೊಳ್ಬೋದು. ಹೆಂಗಿದ್ರು ಆಮೇಲೆ ಮತ್ತೆ ಎಣ್ಣೆ ಹಚ್ಚೋದು ಇರತ್ತೈತ್ರಿ. ನೋಡಿ ಈ ರೀತಿಯಾಗಿ ನೀವು ಸಿರಿಯಾಗಿ ಅದನ್ನು ಲಟ್ಟಿಸಿದಾದ್ಮೇಲೆ ತವ ಚೆನ್ನಾಗಿ ಸ್ವಲ್ಪ ಕಾಯಿಸಿದ ಆದ್ಮೇಲೆ ಈ ಒಂದು ಏನೈತಲ್ಲ ಹೋಳಿಗೆ ಇದನ್ನು ಹಾಕಿ ಚೆನ್ನಾಗಿ ಬೇಯಿಸ್ರಿ. ಸಮಾಧಾನಲೆ ತಿರುವಿ ಹಾಕಿರಿ. ಬರೋಬ್ಬರಿಯಾಗಿ ಈ ರೀತಿಯಾಗಿ ಉಬ್ಬಿ ಮಸ್ತಾಗಿ ಹೋಳಿಗೆ ಬತ್ತು ಅಂತಂದ್ರೆ ಸರಿಯಾಗಿ ತಯಾರಾಗೈತ್ರಿ. ಇದಕ್ಕಿಂತ ನಿಮಗೆ ಜಾಸ್ತಿ ಏನೂ ಬೇಕಾಗಿಲ್ಲ. ಇನ್ನು ನೆನಪಿಟ್ಟುವರಿ, ಒಂದು ಮಸ್ತಾಗಿ ಈ ರೀತಿ ಕಣಕ ತಯಾರು ಮಾಡ್ಕೊಂಡಿರ್ಬೇಕ್ರಿ. ಇನ್ನೊಂದು ಹೂರ್ಣನೂ ಸರಿಯಾಗಿ ನೀವು ಮಾಡ್ಕೊಂಡಿರ್ಬೇಕು. ಇವು ಎರಡನ್ನ ನೀವು ಗಮನ ಇಟ್ಟು ಮಾಡಿದ್ರಿ ಅಂತಂದ್ರೆ ಹೋಳಿಗೆ ಯಾವುದೋ ಹೋಳಿಗೆ ಆದರೂ ಆತು ಅಷ್ಟೇ ಚಲೋ ತಂಗಿ ಬರ್ತೈತೆ ರೀ. ಕಣಕ ಭಾಳ ಹದ ಬರಬೇಕು ಅಂತಂದ್ರೆ ನಮ್ಮ ಮೊದಲಿನವರೆಲ್ಲ ಏನು ಮಾಡ್ತಿದ್ರು ಅಂತಂದ್ರೆ ಒಳಕಲ್ದಾಗ ಅಥವಾ ಕಾರು ಕಲ್ದಾಗ ಹಾಕಿ ಕೊಡ್ತಿದ್ದೆ ರೀ. ನಾವು ನಿಮಗೆ ಅದನ್ನು ಸಹ ತೋರಿಸಿದ್ದೀವಿ. ನೀವು ಹಂಗೆ ಮಾಡಿನೂ ನೀವು ಕಣಕ ಹದ ಮಾಡ್ಕೊಳ್ಬೋದು ರೀ. ತಗಡ ಮೇಲೆ ಲಟ್ಟಿಸಿದಂತಂದ್ರೆ ಹಂಗೆ ಲಟ್ಟಿಸಿ ಆರಾಮಾಗಿ ನೀವು ತವೆ ಮೇಲೆ ಹಾಕಿ ಅದನ್ನು ಸಹ ಬೇಯಿಸಿ ತೊಗೊಳ್ಬೋದು. ಹಿಂಗೆ ಎರಡೂ ವಿಧಾನದಾಗ ನೀವು ಹೋಳಿಗೆಗಳನ್ನ ಮಾಡ್ಬೋದು ರೀ. ನಿಮ್ಗೆ ಹೋಳಿಗೆ ಮಾಡೋಕ್ಕೆ ಈ ರೀತಿ ತಗಡಿಗೆ ಇರಲಿಲ್ಲ ಅಂತಂದ್ರೆ ಈ ಎಲ್ಲ ಕಡೆ ಅಂಗಡಿ ಒಳಗಾಯ್ತು ಆನ್ಲೈನ್ದಾಗ ಆಯ್ತು ಈ ಹೋಳಿಗೆ ಶೀಟ್ ಅಥವಾ ಒಬ್ಬಟ್ಟು ಶೀಟ್ ಅಂತ ಸಿಗ್ತಾವೆ ರೀ. ನೀವು ಅದನ್ನು ಯೂಸ್ ಮಾಡ್ಕೊಂಡು ಸಹ ಹೋಳಿಗೆಗಳನ್ನ ಮಾಡ್ಕೊಳ್ಬೋದು ರೀ. ಹಾಗಾದ್ರೆ ಈ ರೀತಿಯಾಗಿ ನೀವು ಆಮ್ರಸ ಅದು ಈ ಬೇಸಿಗೆ ಸೀಸನ್ದಾಗ ಅದು ಬರ್ತೈತೆ ನೋಡ್ರಿ. ಇದ್ರಾಗ ಸೀಕರ್ನಿ ಜೊತೆ ಹೋಳಿಗೆ ಮಾಡ್ಕೊಂಡು ಒಂದ್ಸಲ ತಿಂದು ನೋಡ್ರಿ. ಇನ್ನು ಎರಡನೇ ಹೋಳಿಗೆ ಬಹಳ ವಿಶೇಷವಾಗಿರುವಂಥ ಹೋಳಿಗೆ ಬಿಳಿ ಹೋಳಿಗೆ ರೀ. ಏಕದಮ್ ಸರಿಯಾಗಿ ತೋರಿಸ್ತೀವಿ. ಬರೀ ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಗಿರುವಂಥ ಹೋಳಿಗೆ ಇದು. ಬಿಳಿ ಹೋಳಿಗೆ ಮಾಡಾಕ್ರಿ ನಾವಿಲ್ಲಿ 1 ಕಪ್ ಅಷ್ಟು ಏನು ಮಾಡಿದೀವಪ್ಪ ಅಂತಂದ್ರೆ ಈ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀವಿ ರೀ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪನ್ನು ಹಾಕಿರಿ. ಒಂದು ಪರಾತ್ನಾಗ ಅಥವಾ ಪ್ಲೇಟ್ನಾಗ ಅದ್ರ ಜೊತೆ ಎಣ್ಣೆ ಅಥವಾ ತುಪ್ಪ ಎರಡನ್ನೂ ಒಂದು ಸ್ವಲ್ಪ ಹಾಕಿರಿ. ಆದ್ರೆ ಒಂದು ಹಾಕಿರಿ. ಅದಾದ ನಂತರ ಒಂದು ಈಟ ನೀರನ್ನು ಹಾಕಿ ಈ ಒಂದು ಮೈದಾ ಹಿಟ್ಟನ್ನು ಚೆನ್ನಾಗಿ ಕಲ್ಸಕ್ಕೆ ಶುರು ಮಾಡಿರಿ. ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟಷ್ಟು ನೀರನ್ನು ಸೇರಿಸ್ಕೊಂಡು ನೀವು ಈ ರೀತಿ ಕಣಕ ತಯಾರು ಮಾಡ್ಕೊಳ್ಬೇಕ್ರಿ. ಈ ಬಿಳಿ ಹೋಳಿಗೆನೂ ಅಟ್ಟ ಚಲೋ ಆಗ್ತಾವು. ಇದರಿಂದ ನಿಮಗೆ ಹೇಳ್ತೇನೆ ರೀ ನಾ. ಈಗ ಅದನ್ನು ಸ್ವಲ್ಪ ಮುಚ್ಚಿ ತೆಗೆದಿಟ್ಕೊಂಡ್ಬಿಡ್ರಿ. ಈ ಕಡೆ ಒಂದು ಕಡೆ ಏನು ಮಾಡಿರಿಪ್ಪ ಅಂತಂದ್ರೆ 1 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ತೆಗೆದ ಇಟ್ಕೊಂಡ್ಬಿಡ್ರಿ. ಆಮೇಲೆ ಒಂದು ಕಡಾಯಿದಾಗ ಏನು ಮಾಡಿರಿ, ನೀವಿಲ್ಲಿ 1.5 ಕಪ್ ಅಷ್ಟು ಸಮೀಪ ನೀರನ್ನು ಹಾಕಿ ಒಂದು ಈಟ ಉಪ್ಪನ್ನು ಅದ್ರ ಹಾಕಿ ಸ್ವಲ್ಪ ನೀರನ್ನು ಕಾಯಕ್ಕೆ ಬಿಡ್ರಿ. ಕಾದಿರುವಂಥ ನೀರಿನಾಗ ಈ ಒಂದು ಏನು ಅಕ್ಕಿ ಹಿಟ್ಟು ತೊಗೊಂಡಿದ್ದಿರಲ್ಲ 1 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ರಿ.
ತಿತ್ರಿ ಇದ್ರ ಹೂರ್ಣ, ಆ ಬಿಳಿ ಹೋಳಿಗೆ ಹೂರ್ಣ ರೀ, ಮತ್ತೇನೂ ಅಲ್ಲ. ಆ ಒಂದು ಕಡಾಯಿಯನ್ನು ಕೆಳಗೆ ತೊಗೊಂಬಂದು ಅದಕ್ಕೊಂದು ಇಟ ಎಣ್ಣೆಯನ್ನು ಹಾಕಿರಿ ಚಂದಂಗಿ, ಮತ್ತು ಅದನ್ನು ಕೈಯಿಂದ ಈ ರೀತಿಯಾಗಿ ಸ್ವಲ್ಪ ನೀವು ಅದನ್ನು ಮಿಕ್ಸ್ ಮಾಡಿ ಬದ್ಧ ಸಿರಿಯಾಗಿ ಹೂರ್ಣ ತಯಾರು ಮಾಡಿ ಇಟ್ಕೊಳ್ಬೇಕ್ರಿ. ತಿದ್ರಲ್ಲ ಇದಕ್ಕೆ ನೀವು ಅಲ್ಲಿ ನೀರು ಹಾಕಿದ್ರಲ್ಲ ಅಲ್ಲೇ ನೀವು ಸ್ವಲ್ಪ ಬೆಲ್ಲ ಹಾಕಿದ್ರಿ ಅಂತಂದ್ರೆ ಇವು ಆ ಬಿಳಿ ಹೋಳಿಗೆ ಏನತ್ತಾವ್ರಲ್ಲ ಇವು ಸ್ವೀಟ್ ಬಿಳಿ ಹೋಳಿಗೆ ಆಗಿಬಿಡ್ತಾವೆ ರೀ. ತಿದ್ರಿ ನಾವು ನಿಮಗೆ ಹಂಗೆ ಪ್ಲೇನ್ ತೋರ್ಸಾಕತ್ತೀವಿ. ಈ ಒಂದು ಅಕ್ಕಿ ಹಿಟ್ಟಿಂದ ಏನೈತ್ರಲ್ಲ ಅದನ್ನು ಈ ರೀತಿಯಾಗಿ ಗುಂಡು ಗುಂಡಾಗಿ ಮಾಡಿಟ್ಕೊಂಡು ಹೂರ್ಣನ ನೀವು ತಯಾರು ಮಾಡಿಟ್ಕೋರಿ. ತಿದ್ರಿ ಇದನ್ನು ಮಾಡಿದಿಟ್ಕೊಂಡು ಆದ್ಮೇಲೆ ಆ ಕಡೆ ಕಣಕನೂ ನಮ್ಮದು ಪದ್ಧ ಸಿರಿಯಾಗಿ ತಯಾರೈತ್ರಿ. ಇದನ್ನು ನೀವು ಇನ್ನೊಮ್ಮೆ ಚಂದಂಗಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಮಿದ್ದಿ ಇಟ್ಕೋರಿ. ನಿಮ್ಗೆ ಇದೇ ಹೇಳ್ರಿ ನಾ ಅಲ್ಲಿ ನೀರು ಕಾಯಕ್ಕೆ ಇಟ್ಟಿರ್ತೀರಿ, ಅಕ್ಕಿ ಹಿಟ್ಟು ಹಾಕೋಲ್ಲ ಅಲ್ಲೇ ಸ್ವಲ್ಪ ಬೆಲ್ಲ ಹಾಕಿದ್ರಿ ಅಂತಂದ್ರೆ ಅವು ಸ್ವೀಟ್ ಬಿಳಿ ಹೋಳಿಗೆ ಆಗ್ತಾವೆ ರೀ. ಹಂಗೆ ಇದರ ವಿಶೇಷತೆ ಏನ್ರಿ ಅಂತಂದ್ರೆ ಇದ್ರಾಗ ನಾವು ಖಾರದ ಬಿಳಿ ಹೋಳಿಗೆನೂ ಮಾಡ್ಬೋದು, ಖಾರಾಗಿ ಬಿಳಿ ಹೋಳಿಗೆನೂ ಮಾಡ್ಬೋದು ರೀ. ಹಂಗೂ ಮಾಡ್ಕೊಳ್ಬೋದು, ನಮಗೆ ಬೇಕಂದ್ರೆ ಸಿಹಿನೂ ಮಾಡ್ಕೊಳ್ಬೋದು ರೀ. ಇದನ್ನು ನಾವು ಖಾರದ ಬಿಳಿ ಹೋಳಿಗೆಯನ್ನು ನಮ್ಮ ಚಾನಲ್ದಾಗ ಈಗಾಗಲೇ ವೀಡಿಯೋ ಸಂಪೂರ್ಣವಾಗಿ ತೋರಿಸಿದ್ವಿ, ನಮ್ಮ ಯೂಟ್ಯೂಬ್ ಚಾನಲ್ದಾಗ ಐತಿ ನೋಡ್ಬೋದು ರೀ. ಇನ್ನು ಕಣಕದಲ್ಲೇ ಪೂರ್ತಿಯಾಗಿ ನೀವು ಬಟ್ಲ ಮಾಡಿ ಇಟ್ಕೊಂಡ ಈ ರೀತಿ ನಡಬಾರ್ಕ ಹೂರ್ಣ ತುಂಬಿ ಹಿಂಗ ನೀವು ಇದನ್ನು ಕ್ಲೋಸ್ ಮಾಡಿ ಬಿಳಿ ಹೋಳಿಗೆಗಳನ್ನ ಮಾಡ್ಕೊಳ್ಬೇಕು. ನಿಮಗೆ ಇನ್ನೊಮ್ಮೆ ಹೇಳ್ತೇನೆ ನಾ ಮತ್ತೆ ಬೇಕಂದ್ರೆ ನೋಡಿ. ಒಂದು ಉಳ್ಳಿಯನ್ನು ಈ ರೀತಿ ಪದ್ಧಸರಿಯಾಗಿ ಪೇಡೆ ಮಾಡ್ಕೊಂಡು ಹಿಟ್ಟಿನಾಗ ಎದ್ದಿ ಒಂದು ಈಟ ಹಿಟ್ಟಿನಾಗ ಎದ್ದಿ ಮೈದಾ ಹಿಟ್ರಿ ಅದ್ರಾಗ ಎದ್ದಿ ಸ್ವಲ್ಪ ತಟ್ಟಿದಾದ್ಮೇಲೆ ನೀವು ಇದನ್ನು ಲಟ್ಸಕ್ಕೆ ಸ್ಟಾರ್ಟ್ ಮಾಡಿ. ಇದು ಭಾಳ ನಿಮಗೆ ಕಷ್ಟ ಕೊಡೋಂಗಿಲ್ಲ ರೀ, ಅಂದ್ರೆ ಲಟ್ಸುವಾಗ ಇದನ್ನು ಭಾಳ ದೊಡ್ಡ ಮಾಡ್ಕೋಬೇಕಂತೂ ಏನೂ ಇಲ್ಲ ರೀ. ಸಮಾಧಾನಲೇ ಸಣ್ಣ ಸಣ್ಣ ಒಂದು ಮೀಡಿಯಮ್ ಸೈಜ್ದಾಗ ಹೋಳಿಗೆಗಳನ್ನ ಮಾಡ್ಕೊರಿ, ಭಾಳ ಚಲೋ ಆಗ್ತಾವು. ಆಮೇಲೆ ಅಷ್ಟೇ ಚಂದಂಗಿ ಉಬ್ಬಿ ಬರ್ತಾವು ಮತ್ತು ತಿನ್ನುವಾಗೂ ಅಷ್ಟೇ ರೀ. ಇದನ್ನು ನೀವು ಎಸ್ಪೆಷಲಿ ಈ ಮಾವಿನಕಾಯಿ ಸೀಕರ್ನಿ ಜೊತೆ ಒಂದು ಸಲ ಬಿಳಿ ಹೋಳಿಗೆ ತಿಂದು ನೋಡಿದ್ರಿ ಅಂತಂದ್ರೆ ನಿಮಗೆ ಇದ್ರದ್ದು ಮ್ಯಾಲೆ ಭಾಳ ಅಂದ್ರೆ ಭಾಳ ಪ್ರೀತಿ ಬರ್ತೈತೆ ರೀ, ಪಕ್ಕ ಅದಂತೂ ಗ್ಯಾರಂಟಿ ರೀ. ನೋಡಿ ತವಿ ಮೇಲೆ ಇದನ್ನು ಹೋಗಿ ಹಾಕಿರಿ, ಚಂದಂಗೆ ಅದನ್ನು ಸ್ವಲ್ಪ ಬೇಯಾಕ್ಬಿಡ್ರಿ. ಕೆಳಗ ಮ್ಯಾಲ್ತ ನೀವು ಅದನ್ನು ತಿರುಗಿಸಿ ಹಾಕೊಂತ ಚಂದಂಗಿ ಎರಡು ಮೈ ಬೇಯಿಸಿದ್ರಿ ಅಂತಂದ್ರೆ ಈ ರೀತಿಯಾಗಿ ಎಣ್ಣೆಗೆ ಏನೂ ಇಲ್ದ ಹಿಂಗೆ ಚಂದಂಗಿ ಉಬ್ಬಿ ಬರ್ತೈತಿ. ಮತ್ತು ನೋಡಾಕೂ ಖುಷಿ ಆಗ್ತದೆ. ಯಾವುದೋ ಹೋಳಿಗೆ ಆಯ್ತು, ಯಾವುದೋ ರೊಟ್ಟಿ ಚಪಾತಿ ಹಿಂಗೆ ಉಬ್ಬಿ ಬರತ್ತಿದ್ವು ಅಂತಂದ್ರೆ ಅವು ಭಾಳ ಮಸ್ತ್ ಅನ್ನಿಸ್ತಾವ್ರಿ ನೋಡುವಾಗ. ಅದು ನಿಮಗೆ ಆಕೈತೋ ಇಲ್ಲೋ ಗೊತ್ತಿಲ್ಲ ರೀ, ನಮಗಂತರೂ 100% ಖುಷಿ ಆಗ್ತೈತಿ. ಆಮೇಲೆ ಹಿಂಗೆ ಉಳಿದಿದ್ದನ್ನ ಎಲ್ಲನೂ ಸೇಮ್ ಹೂರ್ಣ ತುಂಬಿದೆ ಹಂಗೆ ಹೋಳಿಗೆ ತುಂಬಿದ್ರಲ್ಲ ಹಂಗೆ ತುಂಬಿದಾದ್ಮೇಲೆ ಆಮೇಲೆ ತವೆ ಮೇಲೆ ಹಾಕಿ ಬೇಯಿಸೋದು ನೋಡಿ. ಹಿಂಗನ ನೀವು ಮಾಡ್ಕೊಳ್ಬೇಕ್ರಿ. ಅದಾದ ನಂತರ ಅದನ್ನು ಕೆಳಗೆ ಮೇಲೆ ತಿರುಗಿಸಿ ಹಾಕಿ ಸ್ವಲ್ಪ ನೀವು ಬೇಕಂದ್ರೆ ಒಂದು ಒಣ ಬಟ್ಟೆ ತೊಗೊಂಡು ಒತ್ತಿದ್ರು ಅದು ಇಟ್ಟ ಚಂದಂಗೆ ಉಬ್ಬಿ ಬರ್ತೈತಿ. ಇಲ್ಲ ಕಡ್ತಾರ ಕೈಯಾಗ ಎತ್ತಲನ್ರಿ ಅದರಿಂದ ಸ್ವಲ್ಪ ಬಡದ್ರೂ ಅದು ಉಬ್ಬೆ ಬರ್ತೈತಿ, ಎಷ್ಟು ಚಂದಂಗೆ ಉಬ್ಬಿ ಬಂದೈತಿ ಅಂಥೇಳಿ ನಿಮಗೆ ಗೊತ್ತಾಗತೈತಿ ರೀ. ಈ ರೀತಿಯಾಗಿ ನೀವು ಉತ್ತರ ಕರ್ನಾಟಕದ ವಿಶೇಷವಾಗಿರುವಂತಹ ಎಲ್ಲರೂ ಉತ್ತರ ಕರ್ನಾಟಕದ ಅಷ್ಟಲ್ಲಿ ಭಾಳ ಜನ ಮಾಡ್ತಾರೆ. ಈಗ ಈ ಒಂದು ಬಿಳಿ ಹೋಳಿಗೆ ತಯಾರಾಗ್ತೈತಿ ರೀ, ತಪ್ಪಲಾರ್ದ ಟ್ರೈ ಮಾಡಿ. ಇನ್ನು ನಮ್ಮ ಮೂರನೇ ಹೋಳಿಗೆ ಅಂದ್ರೆ ಅದು ಉತ್ತರ ಕರ್ನಾಟಕದ ಸಜ್ಜಕದ ಹೋಳಿಗೆ, ಭಾಳ ಜನರ ಫೇವ್ರೇಟ್ ಹೋಳಿಗೆ ರೀ. ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ಒಂದು ಮಿಕ್ಸಿಂಗ್ ಬೌಲ್ದಾಗ 1.5 ಕಪ್ ಅಷ್ಟು ಗೋಧಿ ಹಿಟ್ಟನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಆಮೇಲೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ನೀರನ್ನು ಹಾಕಿ ಈ ಒಂದು ಹಿಟ್ಟನ್ನು ಕಲಿಸಿ ಕನಕ ಮಾಡಿ ನೀವು ತಯಾರು ಮಾಡಿ ಒಂದು ಏನರ ಮುಚ್ಚಿ ಇಟ್ಕೊಂಡ್ಬಿಡ್ರಿ. ಇನ್ನು ಮುಂದಕ್ಕೆ ಏನು ಮಾಡಿರಿ ಅಂತಂದ್ರೆ ಒಂದು ಪಾನ್ಯಾಗ ಸ್ವಲ್ಪ ಗಸಗಸೆ ಒಂದು 10 ಗ್ರಾಮ್ ಅಷ್ಟು ಗಸಗಸೆಯನ್ನು ಹುರಿದು ಇಟ್ಕೊಂಡ್ಬಿಡ್ರಿ. ಇನ್ನೊಂದು ಕಡಾಯಿದಾಗ 1 ಕಪ್ ಅಷ್ಟು ಅಥವಾ 1.5 ಕಪ್ ಅಷ್ಟು ನಿಮಗೆ ಹೆಂಗೆ ಹೆಚ್ಚು ಕಡಿಮೆ ಇಟ್ಬೇಕು ನೋಡ್ಕೊಂಡು ಮಾಡಿ 1.5 ಕಪ್ ಅಷ್ಟು ತೊಗೊಳ್ಳಿ. ಆ ಒಂದು 1.5 ಕಪ್ ಅಷ್ಟು ಈ ರವಾ ಅಂದ್ರೆ ಲಾಪ್ಸಿ ರವಾ ಅಂತೀವಿ ನೋಡ್ರಿ, ಆ ಲಾಪ್ಸಿ ರವಾನ ತೊಗೊಂಡು ಅದನ್ನು ಹುರಿದು ಇಟ್ಕೊಂಡ್ಬಿಡ್ರಿ. ಆಮೇಲೆ ಕಡಾಯಿದಾಗ ಏನು ಮಾಡಿರಿ ಅಂತಂದ್ರೆ ಒಂದು 3 ಕಪ್ ಅಷ್ಟು ನೀರನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕಿರಿ, ಸ್ವಲ್ಪ ಜಾಸ್ತಿನೇ ಹಾಕಿರಿ. 1.5 ಕಪ್ ಅಷ್ಟು ಸಮೀಪ ಬೆಲ್ಲ ತೊಗೊಂಡು ಒಂದು ಈಟ ಚಿಟಿಕೆ ಅಷ್ಟು ಉಪ್ಪನ್ನು ಹಾಕಿ ಆ ಒಂದು ಬೆಲ್ಲನ ಕರಗಿಸ್ರಿ, ಚಂದಂಗಿ ಕರಗಿಸ್ರಿ. ಭಾಳ ಮಸ್ತಾಗಿ ಇವು ಸಜ್ಜಕದ ಹೋಳಿಗೆ ಆಗ್ತಾವೆ. ಆಮೇಲೆ ಅದರೊಳಗೆ ಏಲಕ್ಕಿ ಪುಡಿ, ಜಾಜಿಕಾಯಿ ಪುಡಿ, ಹುರಿದಿರುವಂತಹ ಗಸಗಸೆ ರೀ ಇವು ಪಾಪಿ ಸೀಡ್ಸ್, ಆಮೇಲೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿ ಇದನ್ನು ಕುದಿಯೋಕೆ ಬಿಡ್ರಿ. ಚಂದಂಗಿ ಕುದಿಯಾತಿರ್ತೈತ್ರಲ್ಲ ಅವಾಗ ನಾವೇನು ಮಾಡೋಪ್ಪ ಅಂತಂದ್ರೆ ಆಗಲೇ ಏನು ಹುರಿದಿಟ್ಕೊಂಡಿದ್ದು ನೋಡ್ರಿ ಲಾಪ್ಸಿ ರವಾ, ಆ ಒಂದು ನೀವು ಸದಕಿನಕ್ಕಿಂತ ಮಾಡ್ಬೋದು ರೀ, ಭಾಳ ಮಸ್ತಾಗಿ ಸದಕಿನಕ್ಕಿಂತ ರವೆಯಿಂದ ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂಥ ಸಜ್ಜಕದ ಹೋಳಿಗೆ ಆಗ್ತಾವೆ ನೋಡಿ. ಈಗ ಸಜ್ಜಕನ್ನ ನೀವು ತಯಾರು ಮಾಡ್ಕೊಳ್ಬೇಕ್ರಿ. ರವೆ ಹಾಕಿ ಚಂದಂಗಿ ಕುದಿಸಿದ್ರಿ, ಬರೋಬ್ಬರಿಯಾಗಿ ಆಗೈತಿ. ಈ ರೀತಿಯಾಗಿ ನೀವು ಈ ಸಜ್ಜಕದ ಹೋಳಿಗೆಯನ್ನು ಮಾಡೋಕ್ಕೆ ಹೂರ್ಣ ತಯಾರು ಮಾಡ್ಕೊಳ್ಬೇಕ್ರಿ. ಅದಕ್ಕೆ ಮ್ಯಾಲೊಂದಿಟ ತುಪ್ಪವನ್ನು ಹಾಕಿ ಅದರಿಂದ ಉಂಡೆಗಳನ್ನಾಗಿ ನೀವು ಮಾಡ್ಕೊಂಡು ಇಟ್ಕೊಳ್ಬೇಕ್ರಿ. ಸಜ್ಜಕದ ಹೋಳಿಗೆಯ ಭಾಳ ಮಸ್ತಾಗಿರುವಂತಹ ಹೂರ್ಣ ಇದ ತಯಾರು ತಿಂದು ನೋಡ್ರಿ, ಭಾಳ ಮಸ್ತ್ ಅನಿಸ್ತೈತೆ. ಅದು ಸಜ್ಜಕ ಹಾಲು ತುಪ್ಪ ಹಾಕೊಂಡು ತಿಂದವ್ರು ಯಾವತ್ತು ಗಟ್ಟಿ ಮುಟ್ಟಿದ್ದಾರೆ ಅಂಥೇಳಿ ಮೊದಲಿಂದನೇ ಹೇಳ್ತಾರೆ ರೀ, ನೀವು ಮಾಡಿ ನೋಡಿ. ಆಮೇಲೆ ಇಲ್ಲಿ ಕನಕ ತಯಾರು ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾವು ಅದನ್ನು ಮತ್ತೊಮ್ಮೆ ಚಂದಂಗೆ ಮೆದುಕೊಂಡು ಇಟ್ಕೊಂಡ್ಬಿಡ್ನು, ಸಾಫ್ಟ್ ಮಾಡ್ಕೊಂಡು ಅದರಲ್ಲೇ ಪೇಡೆಗಳನ್ನ ತಕ್ಕೊಂಡು ಸ್ವಲ್ಪ ಗೋಧಿ ಹಿಟ್ಟಿನಾಗ ಎದ್ದಿ ನಾವೊಂದು ಈಟ ಅದನ್ನು ಲಟ್ಟಿಸಿದಂಗೆ ಮಾಡಿರಿ ನೋಡಿ. ಸ್ವಲ್ಪ ದೊಡ್ಡದು ಮಾಡ್ಕೊಂಡು ನಡ್ಬಾರ್ಕೆ ಏನು ಮಾಡಿರಿ, ಈ ರೀತಿಯಾಗಿನೂ ನೀವು ತುಂಬೋದ್ರೆ ಹೂರ್ಣ ಅಂದ್ರೆ ನಿಮಗೆ ಕೈಯಿಂದ ಬಟ್ಲ ಮಾಡ್ಕೊಂಡು ಮಾಡೋಕ್ಕೆ ಬರಲಿಲ್ಲ ಅಂತಂದ್ರೆ ಸ್ವಲ್ಪ ಲಟ್ಟಿಸಿ ಅದರೊಳಗೆ ಈ ರೀತಿ ಹೂರ್ಣ ಇಟ್ಟು
ಅದನ್ನು ಪೂರ್ತಿಯಾಗಿ ಕ್ಲೋಸ್ ಮಾಡಿ ಮ್ಯಾಗೆ ಎಕ್ಸ್ಟ್ರಾ ಇರ್ತದೆ ತೆಗೆದ್ರೆ ಅಲ್ಲಿಂದ ಅಲ್ಲಿ ಅದನ್ನು ಮತ್ತೆ ಮಡಚಿ ನೀವು ಒಂದು ಈಟ ಗೋಧಿ ಹಿಟ್ಟನ್ನು ಹಚ್ಚಿ ಚೆಂದಂಗೆ ಒಂದು ಈಟು ಒತ್ತಿ ಬರಬ್ಬರಿಯಾಗಿ ಲಟ್ಟಿಸ್ಬೋದು. ಹಿಂಗೆ ನೀವು ಸಜ್ಜಕದ ಹೋಳಿಗೆಯನ್ನು ಸುಲಭವಾಗಿ ಮಾಡ್ಬೋದು. ಸಜ್ಜಕದ ಹೋಳಿಗೆನೂ ಅಷ್ಟೇ ರೀ, ಭಾಳ ದೊಡ್ಡವು ಮಾಡ್ಬೇಕಂತ ಅವಶ್ಯಕತೆ ಇಲ್ಲ, ಭಾಳ ಸಣ್ಣನೂ ಮಾಡ್ಬೇಕಂತ ಏನಿಲ್ಲ, ಮೀಡಿಯಮ್ ಸೈಜ್ದಾಗನ ಮಾಡಿರಿ. ಸಜ್ಜಕದ ಹೋಳಿಗೆ ಮ್ಯಾಲೊಂದು ಈಟ ತುಪ್ಪ ಇಷ್ಟ ತಿಂದು ನೋಡಿರಿ, ಇದ್ರ ಜೊತೆ ಬೇರೆ ಏನೇನೂ ಬೇಕಾಗಿಲ್ಲ ರೀ. ತವ ಚೆನ್ನಾಗಿ ಸ್ವಲ್ಪ ಕಾದಿತ್ತು ಅಂತಂದ್ರೆ ಅದನ್ನು ಸಜ್ಜಕದ ಹೋಳಿಗೆಯನ್ನು ಹಾಕಿ ನೀವು ಬೇಯಿಸಿ ಇಟ್ಕೊರಿ, ಭಾಳ ಮಸ್ತಾಗಿ ಉಳಿತಾವೆ ಈ ಒಂದು ಹೋಳಿಗೆ. ನೀವು ಎಲ್ಲರೇ ಹೊಂಟ್ರೂ ತೊಗೊಂಡು ಹೋಗ್ಬೋದು ರೀ, ಅಷ್ಟು ಮಸ್ತ್ ಆಗ್ತಾವೆ ರೀ. ನೋಡಿ ಅದನ್ನು ಬೇಯಿಸುವಾಗ ನೀವು ಹಂಗನೂ ಬೇಯಿಸ್ಬೋದು ರೀ, ಬೇಕಂದ್ರೆ ಸ್ವಲ್ಪ ತುಪ್ಪ ಹಚ್ಚಿ ಬೇಯಿಸ್ರಿ, ಇನ್ನಷ್ಟು ರುಚಿಯಾಗಿ ಇನ್ನಷ್ಟು ಮಸ್ತಾಗಿನೂ ನಿಮಗೆ ಈ ಒಂದು ಟೇಸ್ಟು ಬರ್ತಾವೆ ರೀ. ಹಿಂಗೆ ನೀವು ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಅದು ಹರಿದ್ರೆ ಅಂತಂದ್ರೆ ನಡ್ಬಾರ್ಕ ಎಲ್ಲರಿ ಕಾಟ ಏನು ತಲೆ ಕೆಡಿಸ್ಕೊಳಕೋಬೇಡಿ. ಹಾಗಾಗಲಿ ಸರಿಯಾಗಿನ ಸಜ್ಜಕದ ಹೋಳಿಗೆ ಮಸ್ತಾಗಿ ಬರ್ತಾವೆ. ಈ ರೀತಿಯಾಗಿ ನೀವು ಎಲ್ಲ ಹೋಳಿಗೆಗಳನ್ನ ಮಾಡ್ಕೊಳ್ಬೋದು ರೀ. ಇನ್ನು ನಮ್ಮ 4ನೇ ಹೋಳಿಗೆ ಅದು ಉತ್ತರ ಕರ್ನಾಟಕದ ಭಾಳ ವಿಶೇಷವಾಗಿರುವಂತಹ ಶೇಂಗಾ ಹೋಳಿಗೆ ರೀ. ಈ ಶೇಂಗಾ ಹೋಳಿಗೆನೂ ಅಷ್ಟೇ ಸುಲಭವಾಗಿ ತೋರಿಸ್ತೀವಿ ಬರ್ರಿ. ಈ ಒಂದು ಹೋಳಿಗೆನೂ ಅಷ್ಟೇ ಮಸ್ತಾಗಿ ಆಗ್ತೈತಿ, ಯಾಕಂತಂದ್ರೆ ಇದು ಭಾಳ ಅಂದ್ರೆ ಭಾಳ ವಿಶೇಷ. ಎಸ್ಪೆಷಲಿ ಯಾವಾಗ ರೀ ಸಂಕ್ರಾಂತಿ ಎಳ್ಳಮಾಸಿ ಟೈಮ್ದಾಗ ಭಾಳ ಮಾಡ್ತಾರೆ. ಆಮೇಲೆ ಈ ಒಂದು ಹೋಳಿಗೆ ಮಾಡೋಕೆ ನಾವಿಲ್ಲಿ 1.5 ಕಪ್ ಅಷ್ಟು ಗೋಧಿ ಹಿಟ್ಟನ್ನು ತೊಗೊಂಡು ಅದಕ್ಕೊಂದು 2 ಟೇಬಲ್ ಸ್ಪೂನ್ ಅಷ್ಟು ಈ ಕಡಲೆ ಹಿಟ್ಟನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಈ ಒಂದು ಹಿಟ್ಟನ್ನು ನಾವು ಹಂಗನ ಡ್ರೈ ಮಿಕ್ಸ್ ಮಾಡಿ ಕಲಿಸಿ ಇಟ್ಕೊಂಡ್ರಿ. ಅದಾದ ನಂತರ ಎಷ್ಟು ಬೇಕೋ ಅಷ್ಟಷ್ಟು ನೀರನ್ನು ಹಾಕ್ಕೊಂಡು ಚಂದಂಗೆ ಆ ಒಂದು ಹಿಟ್ಟನ್ನು ನಾವು ಕಲಿಸಿ ಕಣಕವನ್ನು ತಯಾರು ಮಾಡ್ಕೊಳ್ಬೇಕಾಗತ್ತೆ ರೀ. ಇದು ಈ ಒಂದು ಶೇಂಗಾ ಹೋಳಿಗೆ ಮಾಡೋಕ್ಕೆ ಬೇಕಾಗಿರುವಂತಹ ಕಣಕ. ಈ ರೀತಿಯಾಗಿ ನಾವು ಮಾಡ್ಕೊಳ್ಳಿ. ಶೇಂಗಾ ಹೋಳಿಗೆ ಬೇರೆ ಬೇರೆ ರೀತಿ ಬೇರೆ ಎಲ್ಲರೂ ಮಸ್ತಾಗಿ ಮಾಡ್ತಾರೆ. ನೀವು ಯಾವ್ದು ಬೇಕಾದ ಮೆಥಡನ್ನ ಫಾಲೋ ಮಾಡ್ಬೋದು, ಯಾಕಂದ್ರೆ ನಮ್ಮ ಚಾನಲ್ದಾಗ ಬೇರೆ ಮೆಥಡ್ನು ಅದಾವೆ. ಆಮೇಲೆ ಒಂದು ಯಾವುದ್ರ ಪಾಣ್ಣಾಗ ಸ್ವಲ್ಪ ಒಂದು ಈಟ್ ಬಡೆ ಸೊಪ್ಪು, ಅದಾದ ನಂತರ ಏನು ಮಾಡಿದೀವಿ ರೀ, ಏಲಕ್ಕಿಯನ್ನು ಹಾಕಿ ಹುರಿದಿಟ್ಕೊಂಡ ಅದನ್ನು ಏಲಕ್ಕಿ ಸಿಪ್ಪಿ ತೆಗೆದು ಮಿಕ್ಸರ್ ಜಾದ ಹಾಕಿ ಇಟ್ಕೊರಿ. ಆಮೇಲೆ ಎಳ್ಳು ಒಂದು 1/3 ಕಪ್ ಅಷ್ಟು ಎಳ್ಳನ್ನು ನೀವು ತೊಗೊಂಡು ಅದನ್ನು ಚೆನ್ನಾಗಿ ಹುರಿರಿ. ಗೊತ್ತಾತ್ರಿ, ವೈಟ್ ಸಿಸೇಮ್ ಇವನ್ನ ಹುರಿದ ಎಳ್ಳು ಹಾಕಿ ಮಾಡಿದ್ರೆ ಇವು ಶೇಂಗಾ ಹೋಳಿಗೆ ಭಾಳ ಚಲೋ ಆಗ್ತಾವೆ ರೀ. ನಿಮ್ಗೆ ಗೊತ್ತಾಯ್ತಿಲ್ಲ ಗೊತ್ತಿಲ್ಲ ರೀ, ಆದ್ರೆ ಮಾಡ್ತಾರೆ ರೀ, ಭಾಳ ಮಸ್ತಾಗಿ ಮಾಡ್ತಾರೆ ರೀ. ಆಮೇಲೆ ಏನು ಮಾಡ್ರಿ ಅಂತಂದ್ರೆ ಅದನ್ನು ಸಹ ಮಿಕ್ಸರ್ ಜಾರ್ದಾಗ ನಾವು ಹಾಕ್ತೀವಿ. ಇನ್ನು ಶೇಂಗಾ ಹೋಳಿಗೆಗೆ ಏನು ಬೇಕು ರೀ, ಶೇಂಗಾ ಇಲ್ದ ಶೇಂಗಾ ಹೋಳಿಗೆ ಅಂತೂ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಶೇಂಗಾ ತೊಗೊರಿ. ಶೇಂಗಾ ಹೋಳಿಗೆಗೆ ರೀ ನೋಡಿ, ಈ ಒಂದು ಕಪ್ ಅಷ್ಟು ಶೇಂಗಾನ ತೊಗೊಂಡು ಅವನ್ನ ನೀವು ಚಂದಂಗಿ ಹುರಿರಿ. ಅಕಸ್ಮಾತ್ ನೀವು ಎಳ್ಳು ಹಾಕತ್ತಿರಲಿಲ್ಲ ಅಂತಂದ್ರೆ ಶೇಂಗಾನ ಜಾಸ್ತಿ ತೊಗೋಬೋದು ರೀ. ನಾವು ಇಲ್ಲಿ ಎಳ್ಳು ಹಾಕತ್ತೀವನಂತ ಸ್ವಲ್ಪ ಶೇಂಗಾ ಕಡಿಮೆ ತೊಗೊಂಡಿದ್ದೀವಿ ಅಟ್ಟರಿ. ಸಿಪ್ಪೆಯನ್ನು ತೆಗೆದ ಚಂದಂಗೆ ಒಂದು ಈಟ್ ಕೈಯಿಂದ ಒತ್ತಿ ಅವನ್ನ ಹಿಂಗೆ ಬಿಡಿಯಾಗಿ ಮಾಡಿ ಮಿಕ್ಸರ್ ಜಾರ್ದಾಗ ಹಾಕಿ ಒಂದು 2-3 ಸಲ ಉಲ್ಟಾರನ್ನು ಮಾಡಿ ತೊಗೊಂಡು ಬರ್ರಿ. ಈ ರೀತಿಯಾಗಿ ನಾವು ಮಾಡ್ಕೊಳ್ಬೇಕು. ಅದ್ರಾಗ ರೀ ಸ್ವಲ್ಪ ಬೆಲ್ಲ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಬೆಲ್ಲ ಹಾಕಿ ಇದನ್ನು ಸಹ ಪೂರ್ತಿಯಾಗಿ ಉಲ್ಟಾರನ್ನು ಮಾಡಿ ತೊಗೊಂಡು ಬರ್ರಿ. ಗೊತ್ತಾತ್ರಿ, ಅಂದ್ರನ ಹೂರ್ಣ ತಯಾರಾತ್ರಿ. ಶೇಂಗಾ ಹೋಳಿಗೆಗೆ ಬೇಕಾಗಿರುವಂತಹ ಹೂರ್ಣ ಪದ್ಧತಿಯಾಗಿ ಈಗ ನಿಮ್ಮ ಮುಂದೈತಿ. ಇದನ್ನು ನಾವು ಯೂಸ್ ಮಾಡ್ಕೊಂಡನ ಶೇಂಗಾ ಹೋಳಿಗೆಗಳನ್ನ ಅತಿ ಸುಲಭವಾಗಿ ಮಾಡೋಣ. ಇನ್ನು ಒಂದು ಈಟ್ ಕೈಯಾಗಿ ಈ ರೀತಿ ಮುಷ್ಟಿ ಮಾಡಿ ನೋಡಿರಿ, ಹಿಂಗೆ ಹಚ್ಚಿ ಕುಂದ್ರಾತಿತ್ತು ಅಂತಂದ್ರೆ ಹೂರ್ಣ ಪದ್ಧತಿಯಾಗಿ ಐತಿ ಅಂತ ಅರ್ಥರಿ. ಇದರಿಂದ ಸುಲಭವಾಗಿ ನೀವು ಶೇಂಗಾ ಹೋಳಿಗೆಗಳನ್ನ ಮಾಡ್ಕೊಳ್ಬೋದು ಅಂತಲೂ ಅರ್ಥರಿ. ಆಮೇಲೆ ಈ ಒಂದು ಚಪಾತಿ ಏನು ಮಾಡ್ತಿರ್ತೀರಿ ನೋಡಿರಿ, ಆ ಒಂದು ಮಣಿ ಮೇಲೆ ಇದ್ರಾಗ ಕಣಕನ ಒಂದು ಈಟ ಸ್ವಲ್ಪ ಚಂದಂಗೆ ನೀವು ಮೆದ್ಕೋರಿ. ಪರಿಶಿ ಮೇಲೂ ಮಾಡ್ಬೋದು ರೀ, ಎಲ್ಲಿ ಬೇಕಾ ಅಲ್ಲಿ ಮಾಡಿರಿ, ಒಂದು ಪರಾತ್ನಾಗೂ ಮಾಡ್ಬೋದು. ಅದಕ್ಕೇನು ಚಂದಂಗೆ ಅದನ್ನು ಒಟ್ಟು ಕಣಕನ ಸಾಫ್ಟಾಗಿ ನೀವೀಗ ಮಾಡಬೇಕ್ರಿ, ಭಾಳಲ್ಲ ಸ್ವಲ್ಪ ಇಷ್ಟ ನೀವು ಮಾಡ್ಕೊಂಡಾದ್ಮೇಲೆ ಮತ್ತೊಮ್ಮೆ ಅದನ್ನು ಮಿದ್ದಿ ಇಟ್ಕೊಂಡು ಆದ್ಮೇಲೆ ರೀ ಇದರಲ್ಲಿ ಉಳ್ಳಿಗಳನ್ನು ಅಂದ್ರೆ ಕಣಕದ ಉಳ್ಳಿಗಳನ್ನ ಹೋಳಿಗೆ ಮಾಡೋಕೆ ಎಲ್ಲನೂ ಒಮ್ಮೆ ರೆಡಿ ಮಾಡಿ ಇಟ್ರಿ ಅಂತಂದ್ರೆ ಈಸಿ ಆಗ್ತೈತಿ. ಆಮೇಲೆ ಏನು ಮಾಡಿರಿ, ಒಬ್ಬರ ಲಟಿಸ್ಕೊಟ್ರು ಅಂತಂದ್ರೆ ಒಬ್ಬರು ಬೇಯಿಸಕತ್ರಿ ಅಂತಂದ್ರೆ ಇನ್ನೂ ಜಲ್ದಿ ಆಗ್ತಾವ್ರಿ. ಇವನ್ನ ನೀವು ಆರಾಮಾಗಿ ಗಂಟೆ ಇಟ್ರು ಶೇಂಗಾ ಹೋಳಿಗೆ ಏನೂ ಆಗೋದಿಲ್ಲ. ನೋಡಿ, ಶೇಂಗಾ ಹೋಳಿಗೆ ಮಾಡೋಕೆ ಒಂದು ಸ್ವಲ್ಪ ಕೆಳಗಿಟ್ಟು ಅದನ್ನು ಹಾಕೊಂಡು ಉಳ್ಳಿನ ಬಟ್ಲ ಮಾಡ್ಕೊಳಕತ್ತೀವಿ ರೀ. ಅಂದ್ರೆ ಅದ್ರಾಗ ನಡಬಾರ್ಕ ಒಂದೊಂದು ಈ ಹೂರ್ಣ ಏನು ಉಂಡಿ ಮಾಡಿ ಇಟ್ಟಿದ್ದು ನೋಡಿರಿ ಉದ್ದಂಗೆ ಅವನ್ನ ತುಂಬಿ ನಾವು ಲಟ್ಸಕ್ಕೆ ಈಜಾಗ ಹಿಂಗೆ ಒಮ್ಮೆನ ಎಲ್ಲನೂ ನೀವು ತುಂಬಿಟ್ಕೊಂಡು ಮಾಡಿರೂ ನಡೀತೈತ್ರಿ. ಆದ್ರೆ ಇಟ್ಕೊಂಡಾಗ ಮ್ಯಾಲೆ ಯಾವುದರ ಒಂದು ಕಾಟನ್ ಬಟ್ಟೆಯನ್ನು ಮೋಚ್ರಿ. ಅದಾದ ನಂತರ ಇಲ್ಲಿ ಸ್ವಲ್ಪ ಈ ಹಿಟ್ಟನ್ನು ಹಚ್ಚಿ ನಾವು ಚಂದಂಗಿ ಶೇಂಗಾ ಹೋಳಿಗೆಯನ್ನು ಲಟ್ಟಿಸ್ಬೇಕ್ರಿ. ನೆನಪಿಟ್ರಿ, ಶೇಂಗಾ ಹೋಳಿಗೆ ಉಳಿದಿದ್ದು ಎಲ್ಲ ಹೋಳಿಗೆಗತ್ಲೆ ಭಾಳ ದೊಡ್ಡ ಮಾಡುವ ಅವಶ್ಯಕತೆ ಇಲ್ಲರಿ. ತಿಳಿದ್ರಿ, ಅವನ್ನ ಹಂಗೆ ಮಾಡೋಂಗೂ ಇಲ್ಲ. ಸಣ್ಣ ಭಾಳ ಚಂದಂಗಿ ಮಸ್ತಾಗಿ ಮಾಡ್ಬೋದು ರೀ. ಒಂದು ಸಾಂದ್ ಪ್ಲೇಟ್ ಅಷ್ಟೇ ನೀವು ಸೈಜ್ಲೆ ಈ ಎಲ್ಲ ಶೇಂಗಾ ಹೋಳಿಗೆಗಳನ್ನ ಮಾಡಿ ಇಟ್ಕೊರಿ. ಆಮೇಲೆ ಇವರ ವಿಶೇಷತೆ ಏನು ಅಂತಂದ್ರೆ ಈಗ ಸ್ವಲ್ಪ ಹಂಗೆ ಅರ್ಧಂಬರ್ಧ ಬೇಯಿಸಿ ನೀವು ಯಾವಾಗ ತಿಂತಿರ್ತಿರಲಿ ಅವಾಗ ಇನ್ನೊಮ್ಮೆ ಬೇಯಿಸಿ ತಿಂದ್ರೆ ಭಾಳ ಮಸ್ತ್ ಅನ್ನಿಸ್ತಾವು. ಮ್ಯಾಲೆ ಒಂದು ಈಟ ತುಪ್ಪ ಬೇಕಾಕೈತ್ರಿ. ತುಪ್ಪದ ಜೊತೆ ಶೇಂಗಾ ಹೋಳಿಗೆ ಅದ್ಭುತ ರುಚಿಯನ್ನು ನಿಮಗೆ ಕೊಡ್ತದೆ. ಬೇಯಿಸುವಾಗ ನೀವು ಬೇಕಂದ್ರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಎರಡೂ ಹಚ್ಚಿರಿ. ತುಪ್ಪ ನಾ ರೆಕಮೆಂಡ್ ಮಾಡಿದ ಮ್ಯಾಗ ಸ್ವಲ್ಪ ತುಪ್ಪ ಹಚ್ಚಿ ಬೇಯಿಸಿದ್ರಿ ಅಂತಂದ್ರೆ ಭಾಳ ಚಲೋ ಆಗ್ತಾವು, ಭಾಳ ಮಸ್ತ್ ಆಗ್ತಾವು. ಅದಕ್ಕೆ ತಪ್ಪಲಾರ್ದ ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಅವನ್ನ ಹಿಂಗೆ ಚಂದಂಗಿ ನೀವು ಎಲ್ಲನೂ ಬೇಯಿಸ್ಬೇಕು.
ಹಿಂಗೆ ನೀವು ಎಲ್ಲ ಹೋಳಿಗೆಗಳನ್ನ ಮಾಡಿ ಒಂದು ದುರುಡಿ ಮೇಲೆ ಅಂದ್ರೆ ಬಿದಿರಿನ ದುರುಡಿ ಮೇಲೆ ತೆಗೆದು ಇಟ್ಕೊಂಡ್ರಿ ಅಥವಾ ಬಿದಿರಿನ ಬುಟ್ಟಿಯಾಗಿ ಇಟ್ರಿ ಅಂತಂದ್ರೆ ಸ್ವಲ್ಪ ಆರ್ತಾವು ಭಾಳ ಚಂದಂಗೆ ನೀವು ಇವನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ. ಇನ್ನು ನಾವು ಮುಂದಿನ ಹೋಳಿಗೆ ಕಡೆ ಹೊಂಟಿದ್ದೀವಿ. ಮುಂದಿನ ಹೋಳಿಗೆ ಭಾಳ ವಿಶೇಷವಾಗಿರುವಂಥ ಹೋಳಿಗೆ, ಉತ್ತರ ಕರ್ನಾಟಕದ ಭಾಳ ಅಂದ್ರೆ ಭಾಳ ಮಸ್ತಾಗಿ ಮತ್ತು ಅದ್ರಾಗ ನನಗಂತರೂ ಬಹಳ ಇಷ್ಟ ಆಗುವಂಥ ಹೋಳಿಗೆ ಅಂತಂದ್ರೆ ಅದು ಗೆಣಸಿನ ಹೋಳಿಗೆ ರೀ. ನೋಡಿ, ಗೆಣಸಿನ ಹೋಳಿಗೆ ಮಾಡೋಕ್ಕೆ ಸ್ವಲ್ಪ ಒಂದು ಕಡಾಯಿ ಅಥವಾ ಒಂದು ಪಾತ್ರದಾಗ ನೀರನ್ನು ಕಾಯಕ್ಕಿಟ್ಟಿದ್ದೀವಿ. ಆಮೇಲೆ ಗೆಣಸುಗಳನ್ನ ಎಷ್ಟು ಸ್ವಲ್ಪ ದೊಡ್ಡ ದೊಡ್ಡ ಗೆಣಸು ತೊಗೊಂಡ್ರಿ ಅಂತಂದ್ರೆ ಭಾಳ ಚಲೋ, ಭಾಳ ಸಣ್ಣ ಸಣ್ಣ ತೊಗೊಳಕ್ಕೆ ಹೋಗ್ಬೇಡಿ. ಅವನ್ನ ಚೆನ್ನಾಗಿ ತೊಳೆದಾದ್ಮೇಲೆ ನೀರಾಗ ಹಾಕಿ ನಾವು ಕುದಿಯಾಕ ಇಡಾಕತ್ತೀವಿ ರೀ. ಒಂದು ನೀವು ಕುದಿಸಿ ಮಾಡ್ಬೋದು ರೀ, ಇಲ್ಲ ಸ್ಟೀಮ್ ಮಾಡಿ ಮಾಡ್ಬೋದು ರೀ, ಭಾಳ ಚಲೋ ಹೊತ್ನಂಗೆ ಆಗ್ತಾವು. ಸ್ವಲ್ಪ ಅವನ್ನ ಟೈಮ್ ತೊಗೊಳ್ತೈತಿ, ಕುದಿಯಾಕ ಬಿಟ್ಬಿಡಿ. ಆ ಕಡೆ ಎಷ್ಟು ತನಕ ಕುದಿತೈತಿಲ್ಲ ಅಲ್ಲಿ ತನಕ ಬಿಟ್ಬಿಡ್ರಿ ಅದನ್ನು. ಆಮೇಲೆ ಕಡೆ ಏನು ಮಾಡಿರಿ ಅಂತಂದ್ರೆ ನಾವು ಒಂದು ಮಿಕ್ಸಿಂಗ್ ಬೌಲ್ದಾಗ ಗೋಧಿ ಹಿಟ್ಟನ್ನು ತೊಗೊಂಡು 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊರಿ. ಅದಕ್ಕೊಂದು ಈಟ ಉಪ್ಪನ್ನು ಹಾಕಿರಿ, ನೋಡ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿದಾದ್ಮೇಲೆ ನಾವು ಅದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಇಸಿಸ ನೀರನ್ನು ಸೇರ್ಸಾಕ ಸ್ಟಾರ್ಟ್ ಮಾಡೋಣ. ನೀರನ್ನು ಚಂದಂಗಿ ಸೇರಿಸಿದ ಆದ್ಮೇಲೆ ಒಂದು ಈಟ್ ಎಣ್ಣೆಯನ್ನು ಹಾಕೋಣ. ಎಣ್ಣೆಯನ್ನು ಹಾಕಿ ಚಂದಂಗಿ ಇದನ್ನು ಏನು ಮಾಡೋಣಪ್ಪ ಅಂತಂದ್ರೆ ಈ ಒಂದು ಕಣಕವನ್ನು ತಯಾರು ಮಾಡ್ಕೊಂಡು ಪದಸಿರಿಯಾಗಿ ನಾವು ಮಿದ್ದನು ಅದನ್ನು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಂಡು ಇಟ್ಕೊಳ್ಬೇಕ್ರಿ. ಅಲ್ಲಿ ತನಕ ಗೆಣಸು ಚಂದಾಗಿ ಕುದ್ದಿರ್ತಾವು, ಭಾಳ ಚಲೋತ್ನಂಗೆ ಒಂದು ಸ್ವಲ್ಪ ಅದನ್ನು ನೀವು ಒಂದು ಚೆಕ್ ಮಾಡಿ ಗೊತ್ತಾಗ್ಬಿಡ್ತೈತೆ ನಿಮಗೆ. ಅದು ಹಿಂಗೆ ಬರಪರಿಯಾಗಿ ಒಂದು ಟೂತ್ ಪಿಕ್ಲೇನೋ ಒಂದು ಚಮಚೆಲೋ ಚಾಕು ಒಂದನ್ನು ಚೆಕ್ ಮಾಡಿದ್ರಿ ಅಂತಂದ್ರೆ ಗೊತ್ತಾಗ್ಬಿಡ್ತೈತೆ ರೀ. ಆಮೇಲೆ ಗೆಣಸು ಏನಿರ್ತಾವ್ರಲ್ಲ ಅದ್ರ ಮ್ಯಾಗಿನ ಸಿಪ್ಪೆಯನ್ನು ನೀವು ಈ ರೀತಿಯಾಗಿ ತೆಗೆದು ಇಟ್ಕೊಳ್ಬೇಕಾಗತ್ತೆ ರೀ. ಹಿಂಗೆ ನೀವು ತೆಗೆದಾದ್ಮೇಲೆ ಅವನ್ನ ನೀವು ಅದು ತುರಿದು ಇಟ್ಕೊರಿ. ಹಂಗೆ ಕೈಯಿಂದ ಕಿವಿಸಿ ತೊಗೊಂಡ್ರೂ ನಡಿತೈತೆ ರೀ. ಇಲ್ಲ ಸ್ವಲ್ಪ ತುರಿದ್ನು ಅಂತಂದ್ರೆ ಹಂಗೂ ನೀವು ಮಾಡ್ಕೊಳ್ಬೋದು ರೀ. ತಿತ್ರಲ್ಲ ಕುದಿಸಿದಂತಹ ಎಲ್ಲ ಗೆಣಸುಗಳನ್ನ ನೀವು ಆ ರೀತಿ ಮಾಡಿರಿ. ಆಮೇಲೆ ಬೆಲ್ಲ ನೋಡ್ಕೊಂಡು ಹಾಕಿರಿ. ಯಾಕ್ರಿ ಅಂತಂದ್ರೆ ಆಲ್ರೆಡಿ ಅದು ಸ್ವೀಟ್ ಪೊಟ್ಯಾಟೊ ಐತ್ರಿ, ನೀವು ಇನ್ನಟ್ಟು ಸ್ವೀಟ್ ಮಾಡೋಕೆ ಭಾಳ ಸ್ವೀಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ಸ್ವಲ್ಪ ಬೆಲ್ಲ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಬೆಲ್ಲದ ಪುಡಿ ಇತ್ತಂದ್ರೆ ಭಾಳ ಚಲೋ. ಹಂಗೆ ನೀವು ಮಿಕ್ಸ್ ಮಾಡಿ ಇಟ್ಕೊರಿ. ನೋಡಿ, ಪೂರ್ತಿಯಾಗಿ ಅದ್ರ ಜೊತೆ ಬೆಲ್ಲ ಮಿಕ್ಸ್ ಆಗಿ ಹೋಗಿಬಿಡ್ಬೇಕ್ರಿ. ಆಮೇಲೆ ಕಣಕ ಏನು ನೀವು ತಯಾರು ಮಾಡಿ ಇಟ್ಕೊಂಡಿದ್ದೀರಿ ನೋಡಿರಿ, ಅದನ್ನು ಮತ್ತೊಮ್ಮೆ ಚಂದಂಗೆ ಮಿದ್ದಿ ಪೇಡೆಗತ್ಲೆ ಮಾಡ್ಕೊಂಡು ಇಟ್ಕೊಂಡ. ಇನ್ನು ನಾವು ಅದನ್ನು ಸ್ವಲ್ಪ ಬಟ್ಟಲ್ಗತ್ಲೆ ಮಾಡೋಣ. ಅಂದ್ರೆ ಈ ಒಂದು ಗೆಣಸಿನ ಹೂರಣ ತುಂಬಾಕ ಈಸಿ ಆಗ್ತೈತೆ ರೀ. ಉಳಿದಿದ್ದು ಎಲ್ಲ ಹೂರಣ ತುಂಬೋದು ಒಂದು ಕಡೆ ಆದ್ರೆ ಗೆಣಸಿನ ಹೂರಣ ತುಂಬೋದು ಭಾಳ ಇನ್ನೊಂದು ಕಡೆ. ಯಾಕ್ರಿ ಅಂತಂದ್ರೆ ಆಲೂಗಡ್ಡೆ ಮುಟ್ಟಿದಂಗೆ ಅನಿಸ್ತಿರ್ತೈತೆ ನಿಮಗೆ. ಅದನ್ನು ಜಾಕಿಲೆ ಸಮಾಧಾನಲೆ ನೀವು ಗೆಣಸಿನ ಹೋಳಿಗೆಗಳನ್ನ ತುಂಬಿ ಮಾಡ್ಕೊಳ್ಬೋದು ರೀ. ಸಣ್ಣ ಸಣ್ಣ ಮಾಡ್ಕೊರಿ, ಭಾಳ ಮಸ್ತಾಗಿ ಆಗ್ತಾವು, ಭಾಳ ದೊಡ್ಡ ಮಾಡೋಕ್ಕೆ ಹೋಗಬೇಡ್ರಿ. ಆಮೇಲೆ ಅದನ್ನು ಈ ರೀತಿ ಕ್ಲೋಸ್ ಮಾಡ್ಕೊಂಡು ತಗಡ ಮೇಲೆ ಒಂದು ಈಟ್ ಎಣ್ಣೆ ಹಚ್ಚಿ ನೀವು ಲಟ್ಸಿದ್ರಿ ಅಂತಂದ್ರೆ ಭಾಳ ಚಲೋ ನಂಗೆ ಬರ್ತಾವೆ. ಒಂದು ಈ ರೀತಿಯಾಗಿ ಮಾಡ್ಬೋದು. ಇಲ್ಲ ಅಂತಂದ್ರೆ ನೀವು ಅದನ್ನು ಉಂಡೆಯನ್ನು ನಡಬಾರ್ಕಿಟ್ಟು ಒಂದು ಈಟ್ ಲಟ್ಸಿದಾದ್ಮೇಲೆ ಇದೀಗ ಒಂದು ಸಜ್ಜದ ಹೋಳಿಗೆ ತೋರಿಸಿದ್ರಲ್ಲ ಆ ರೀತಿಯಾಗಿ ನೀವು ತುಂಬಿ ಹಂಗೆ ಲಟ್ಟಿಸಿದ್ರು ನಡೀತೈತೆ ರೀ. ಈ ಗೆಣಸಿನ ಹೋಳಿಗೆ 10 ವರ್ಷ ಅಂದ್ರೆ ನನಗೆ 10 ವರ್ಷ ಇದ್ದಾಗ ನಾ ತಿಂದೇನೆ ರೀ. ಅವಾಗಿಂದ ಭಾಳ ಅಂದ್ರೆ ಭಾಳ ಇಷ್ಟ. ಅವತ್ತ ಫಸ್ಟ್ ಟೈಮ್ ತಿಂದಿದ್ದು. ಈ ರಬಕವಿ ಬ್ರಹ್ಮಾಂಡದ ಮಠದವ್ರು ಇದ್ರಿ ಅಂತಂದ್ರೆ ನಿಮಗೆ ಅಂದ್ರೆ ಸಮೀಪದವ್ರು ಇದ್ರೆ ಗೊತ್ತಾಗ್ತೈತೆ ರೀ. ಅಲ್ಲೇ ನಾವು ಗೆಣಸಿನ ಹೋಳಿಗೆ ತಿಂದು ಅವತ್ತಿಂದ ಈ ಹೋಳಿಗೆ ಅಂದ್ರೆ ಭಾಳ ಇಷ್ಟ ರೀ. ನೋಡಿ, ಹಿಂಗೆ ಮಸ್ತಾಗಿ ನೀವು ಎಲ್ಲ ಹೋಳಿಗೆಗಳನ್ನ ಮಾಡ್ಕೊರಿ. ಭಾಳ ದೊಡ್ಡ ಇಷ್ಟು ದಿನ ನಾವು ತೋರ್ಸಾಕತ್ತಿರಲಿಲ್ಲ, ಇಷ್ಟು ದೊಡ್ಡನು ಮಾಡೋಕೆ ಹೋಗ್ಬೇಡಿ. ಇದಕ್ಕಿಂತ ಸ್ವಲ್ಪ ಸಣ್ಣ ಮಾಡಿದ್ರಿ ನೀವು ಫಸ್ಟ್ ಟೈಮ್ ಮಾಡತ್ತಿದ್ರೆ ಹಂಗೆ ಮಾಡಿ. ಇಲ್ಲ ನಿಮಗೆ ಬರ್ತಿತ್ತು ಅಂತಂದ್ರೆ ನೀವು ದೊಡ್ಡ ದೊಡ್ಡ ಈ ಗೆಣಸಿನ ಹೋಳಿಗೆಗಳನ್ನ ಮಾಡ್ಕೊಂಡು ಚೆನ್ನಾಗಿ ಬೇಯಿಸಿ ಮ್ಯಾಲೆ ಒಂದು ಇಟ್ಟು ತುಪ್ಪ ಹಾಕ್ಕೊಂಡು ಭಾಳ ಮಸ್ತಾಗಿ ಎಂಜಾಯ್ ಮಾಡ್ಬೋದು ರೀ. ನೋಡಿ, ಹಿಂಗೆ ನೀವು ಮಾಡಿ ಒಂದು ಸ್ವಲ್ಪ ಅದನ್ನು ಕೆಳಗ ಮ್ಯಾಲ ಮಾಡಿ ಬೇಯಿಸಿ ಮಸ್ತಾಗಿ ನೀವು ಈ ಹೋಳಿಗೆಗಳನ್ನ ತಯಾರು ಮಾಡ್ಕೊಳ್ಬೋದು. ಹಿಂಗನ ಎಲ್ಲನೂ ಬೇಯಿಸ್ರಿ. ಅವು ಉಬ್ಬಬೇಕಂತ ಏನಿಲ್ಲ, ಗೆಣಸಿನ ಹೋಳಿಗೆ ಉಬ್ಬಬೇಕಂತ ಏನೂ ಇಲ್ಲ ರೀ. ಪದಸರಿಯಾಗಿನ ಬರ್ತಾವೆ. ಚಂದಂಗೆ ಒಟ್ಟು ಬೇಯಿಸ್ತೀರ ಅದನ್ನು ಬೇಯಿಸಿ. ಯಾಕಂತಂದ್ರೆ ಆಲ್ರೆಡಿ ಒಳಗೆ ಬಾಯ್ಲ್ ಮಾಡಿರುವಂತಹ ಸ್ವೀಟ್ ಪೊಟ್ಯಾಟೊ ಐತಿ. ಮೇಲೆ ಚಂದಂಗೆ ಒಂದು ಇಟ್ಟು ಮೆಂತು ಅಂತಂದ್ರೆ ಸಾಕ್ರಿ. ಇದ್ರ ಜೊತೆ ನೀವು ತುಪ್ಪ ಹಾಕ್ಕೊಂಡು ಆರಾಮಾಗಿ ಇದನ್ನು ಎಂಜಾಯ್ ಮಾಡ್ಬೋದು ರೀ. ಇನ್ನು ಇನ್ನೊಂದು ಮಸ್ತಾಗಿರುವಂಥ ಹೋಳಿಗೆ ಅಂತಂದ್ರೆ ಅದು ಕ್ಯಾರೆಟ್ ಹೋಳಿಗೆ ಅಥವಾ ಗಜ್ಜರಿ ಹೋಳಿಗೆ ರೀ. ಇದೂ ಸಹ ಅಷ್ಟ ಹೆಂಗೆ ನೀವು ಗೆಣಸಿನ ಹೋಳಿಗೆಯನ್ನು ಇಷ್ಟಪಟ್ಟು ತಿಂತೀರೋ ಇದನ್ನು ಅಷ್ಟ ಇಷ್ಟಪಟ್ಟು ತಿಂತೀರಿ. ನೋಡಿ, ಇದಕ್ಕೆ ಏನು ಮಾಡಿರಿ ಅಂತಂದ್ರೆ 1.5 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡು ಚಾಣಿಸಿ ತೊಗೊಳ್ರಿ. ಹಂಗೆ ತೊಗೊಬೇಡ್ರಿ. ಅದಾದ ನಂತರ ಅದಕ್ಕೊಂದು ಈಟ ಸಣ್ಣ ರವಾನ ಹಾಕುನು. ಅದ್ರ ಜೊತೆ ಒಂದು ಈಟ ಉಪ್ಪನ್ನು ಹಾಕಿ ಚಂದಂಗಿ ಈ ಒಂದು ಹಿಟ್ಟನ್ನು ಮಿಕ್ಸ್ ಮಾಡಿ ಅದಕ್ಕೆ ಎಷ್ಟೆಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟ ನೀರನ್ನು ಹಾಕೊಂತ ಚಂದಂಗಿ ನಾವು ಈ ಒಂದು ಮೈದಾ ಹಿಟ್ಟಿನ ಕಣಕವನ್ನು ತಯಾರು ಮಾಡ್ಕೊಂಡು ಅದನ್ನು ಹದವಾಗಿ ಈ ರೀತಿಯಾಗಿ ಒತ್ತಿ ತಯಾರು ಮಾಡಿ ಇಟ್ಕೊಳ್ಬೇಕು. ಮುಂದಕ್ಕೆ ಕ್ಯಾರೆಟ್ ತುರಿ ಒಂದು 4 ಕ್ಯಾರೆಟ್ ತುರಿಯನ್ನು ಅಥವಾ ಒಂದು 3 ಕ್ಯಾರೆಟ್ ತುರಿಯನ್ನು ಒಂದು ಮಿಕ್ಸರ್ ಜಾರ್ದಾಗ ಹಾಕೊಂಡು ಇರ್ತೀತ್ರಿ. ಒಂದು ಈ ಹಲ್ವಾ ಕ್ಯಾರೆಟ್ ಇರ್ತಾವೆ ನೋಡಿ, ಅದರಿಂದ ಮಾಡಿ ಅಂದ್ರೆ ಸ್ವೀಟಾಗಿ ಚಲೋ ಆಗ್ತಾವೆ. ಅದನ್ನು ಒಂದು ಸ್ವಲ್ಪ ಉಲ್ಟಾರ ಮಾಡಿ ಇಟ್ಕೊಂಡಿದ್ದೀವಿ. ಅದಾದ ನಂತರ ಅದನ್ನು ಒಂದು ಕಡಾಯಿ ಒಳಗೆ ಸ್ವಲ್ಪ ತುಪ್ಪ ಕಾಯಕ್ಕಿಟ್ಟ ಈ ಉಲ್ಟಾರನ್ ಮಾಡಿರುವಂತಹ ಕ್ಯಾರೆಟ್ ತುರಿಯನ್ನು ಹಾಕಿ ಸ್ವಲ್ಪ ಹೊತ್ತು ನೀವು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡಿರಿ ಅಂತಂದ್ರೆ ಅದು ಚೆನ್ನಾಗಿ ಬೆಂದು ಬಿಡ್ತೈತಿ. ಅದನ್ನು ಸ್ವಲ್ಪ ನೀವು ಬೇಯಿಸ್ಬೇಕ್ರಿ. ಅಂದ್ರೆ ಈ ರೀತಿಯಾಗಿ ಕಲರ್ ಚೇಂಜ್ ಆಗ್ತೈತಿ. ಇದರೊಳಗೆ ನಾವು ಬೆಲ್ಲ ಹಾಕತ್ತಿಲ್ರಿ, ನೆನ್ಪಿಟ್ಬಿಡ್ರಿ. ಸಕ್ಕರೆಯನ್ನು ಹಾಕಿ ಅದನ್ನು ಸ್ವಲ್ಪ ನೋಡ್ಕೊಂಡು ಹಾಕಿರಿ. ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕಿರಿ. ಇಲ್ಲ ಅಂತಂದ್ರೆ ಭಾಳ ಸ್ವೀಟ್ ಆದ್ರೂ ಒಬ್ಬೊಮ್ಮೆ ಚಲೋ ಅನ್ಸಂಗಿಲ್ಲ ರೀ, ಗೊತ್ತಾತ್ರಿ.
ಅದಕ್ಕೆ ಒಂದೀಟ ಹಾಕಿ ಚೆನ್ನಾಗಿ ಅದನ್ನು ಕರಗಿಸಿ ಈ ರೀತಿಯಾಗಿ ಹೂರಣ ತಯಾರು ಮಾಡ್ಕೊಳ್ಬೇಕು. ಇದ್ರೊಳಗೂ ಸ್ವಲ್ಪ ನಾವು ರವಾನ ಹಾಕಾಕತ್ತೀವಿ. ಹಾಗೆ ಆ ಥರ ಸ್ವಲ್ಪ 1/4 ಕಪ್ ಅಷ್ಟರ ಜೊತೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳು. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿದ ಆದ್ಮೇಲೆ ಇದನ್ನು ನಾವು ಸ್ವಲ್ಪ ಆರಿಸ್ಬೇಕ್ರಿ. ಒಂದು ಈಟು ಗಟ್ಟಿ ಆಗ್ಬೇಕಷ್ಟ. ನೀವೇನು ಮಾಡಿರಿ ಅಂತಂದ್ರೆ ಮೇಲೆ ಒಂದು ಈಟು ಮುಚ್ಚಿರಿ ಏನ್ರಿ, ಆಮೇಲೆ ಅದನ್ನು ನೀವು ತೆಗೆದು ನೋಡ್ರಿ. ಭಾಳ ಚಲೋ ತಂಗಿ ಈ ಒಂದು ಹೂರಣ ತಯಾರಾಗ್ತೈತೆ ರೀ. ಇದ್ರಾಗ ನಿಮ್ಗೆ ಬೇಕಾಗಿರುವಂಥ ಸಣ್ಣಗೆ ಕಟ್ ಮಾಡಿ ಡ್ರೈ ಫ್ರೂಟ್ಸ್ ಹಾಕ್ಬೋದು ರೀ, ಬೇಕಂದ್ರೆ. ಇಲ್ಲ ಹಾಕಲಿಲ್ಲ ನಡೀತೈತೆ ರೀ. ಅದರ ಜೊತೆ ಸ್ವಲ್ಪ ತುಪ್ಪ ಹಾಕಿ ಹೂರಣದ ಉಂಡೆಯನ್ನು ನೀವು ತಯಾರು ಮಾಡಿ ಇಟ್ಕೊರಿ. ತಿಳಿದ್ರಿ, ಈ ರೀತಿಯಾಗಿ ಮಾಡಿದ್ದೀನಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಈ ಹೂರಣದ ಉಂಡೆ ಅಂದ್ರೆ ಕ್ಯಾರೆಟ್ ಉಂಡೆ ತಯಾರಾಗ್ತಾವೆ ರೀ. ಅದನ್ನು ಸಹ ತಿಂದು ನೋಡಿರಿ, ಅದು ಅಷ್ಟೇ ಚಲೋ ಅನ್ಸಾತಿರ್ತದೆ. ಸಣ್ಣ ಹುಡುಗರು ಅಂತೂ ಭಾಳ ಇಷ್ಟಪಟ್ಟು ತಿಂತಾರೆ ಈ ಒಂದು ಹೂರಣ ಅಂದರು. ನೋಡಿ ಇನ್ನು ನಾವು ವಾಪಸ್ ನಮ್ಮ ಕಣಕದ ಕಡೆ ಬರೋಣ. ಕಣಕ ಪದ್ಧಸಿರಿಯಾಗಿ ತಯಾರಾಗಿರ್ತತಿ. ಅದಕ್ಕೆ ಒಂದು ಈಟ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡ ನಾವು ಅದನ್ನು ಮತ್ತೊಮ್ಮೆ ಮಿದ್ದಿ ಒಂದೇ ಸಮ ಬರಬೇಕಂದ್ರೆ ಕೈಯಾಗಿ ಈ ರೀತಿ ಮುಷ್ಟಿಯಿಂದ ತೆಗೀರಿ. ಆಮೇಲೆ ಉಳ್ಳೆಯನ್ನು ಒಂದು ಈಟ ಮೆತ್ತಗೆ ಬಾಳ್ರಲ್ರಿ ಮೈದಾ, ಅದಕ್ಕೆ ಒಂದು ಈಟ ಎಣ್ಣೆಯನ್ನು ಒಂದು ಈಟ ಜಾಸ್ತಿ ಹಚ್ಬೇಕು. ಇದಕ್ಕೆ ಅಂದ್ರೆ ನಾವು ಪದ್ಧಸಿರಿಯಾಗಿ ನಿಮಗೆ ಈಸಿಯಾಗಿ ಬರ್ತೈತಿ. ಆಮೇಲೆ ಇಲ್ಲಿ ನೀವು ಈ ರೀತಿಯಾಗಿ ಕ್ಲೋಸ್ ಮಾಡ್ಬೇಕ್ರಿ, ಗೊತ್ತಾತಿಲ್ಲ. ನಡಬಾರ್ಕನ ಹೂರಣ ಇಟ್ಟು ಕ್ಲೋಸ್ ಮಾಡಿ ಎಕ್ಸ್ಟ್ರಾ ಇದ್ದಿದ್ದನ್ನು ತೆಗೆದು ಅಲ್ಲಿಂದಲ್ಲೇ ನೀವು ಒತ್ತಿ ಹಿಂಗನ ಕ್ಯಾರೆಟ್ ಹೋಳಿಗೆ ಮಾಡಿಬಿಡ್ರಿ. ಇದನ್ನು ಲಟ್ಸ್ಕೋತ ಕುಂದ್ರಕ್ಕೆ ಹೋಗ್ಬೇಡ್ರಿ, ನಿಮಗೆ ಜಂಜಾಟ ಅನ್ನಿಸ್ಬಾರ್ದು. ಇದ ನೋಡಿರಿ ತೆಳಗೈತರ ಇದು ಶೀಟ್ಗಳು ಸಿಗ್ತಾವೆ, ಇಂಥವು ಬೇಕು ಅಂತಂದ್ರೆ ಹಂಗೆ ನೀವು ಆನ್ಲೈನ್ದಾಗ ತೊಗೋಬೋದು ರೀ. ಇಷ್ಟು ಮಾಡಿ ಇದನ್ನು ಡೈರೆಕ್ಟ್ ಹೋಗಿ ಎಬಿಸಿ ತವೆ ಮೇಲೆ ಸ್ವಲ್ಪ ಎಣ್ಣೆ ಹೊಡೆದು ಅದನ್ನು ಅಥವಾ ತುಪ್ಪ ಹೊಡೆದ್ರಿ ಈ ರೀತಿಯಾಗಿ ಬೇಯಿಸಾಕ ನೀವು ಬಿಡಬೇಕು. ಈ ರೀತಿಯಾಗಿ ಮಾಡಿದ್ರಿ ಅಂತಂದ್ರೆ ಈ ಒಂದು ಕ್ಯಾರೆಟ್ ಹೋಳಿಗೆ ಸುಲಭವಾಗಿ ತಯಾರಾಗಿ ಬರ್ತೈತೆ ರೀ. ಮ್ಯಾಲೆ ಒಂದಿಟ್ಟು ಎಣ್ಣೆ ಅಥವಾ ತುಪ್ಪ ಹಚ್ಚಿ ಬೇಯಿಸ್ರಿ, ಚಲೋ ತಂಗಿ ಆಗ್ತೈತಿ. ಕಲರ್ಫುಲ್ ಆಗಿರುವಂತಹ ಮತ್ತು ಸ್ವೀಟ್ ಆಗಿರುವಂತಹ ಕ್ಯಾರೆಟ್ ಹೋಳಿಗೆ ನಿಮ್ಗೆ ಇಷ್ಟ ಆಗಿದಾವೆ ರೀ ಅಂತ ನಾವು ಭಾವಿಸ್ತೇವೆ. ಹಂಗೆ ನಾವು ನಿಮ್ಗೆ 6 ರೀತಿಯ ಹೋಳಿಗೆಗಳನ್ನ ತೋರಿಸಿದ್ವಿ ರೀ. ಉತ್ತರ ಕರ್ನಾಟಕದ ಭಾಳ ಮಸ್ತಾಗಿರುವಂಥ ಹೋಳಿಗೆಗಳು ಯಾರಿಗೆ ಮಾಡೋಕ್ಕೆ ಬರೋದಿಲ್ಲೋ ಅವ್ರೆಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕಳಿಸೋದು ಮರ್ಯಾಕೆ ಹೋಗ್ಬೇಡ್ರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಬಾಬಾ. ಧನ್ಯವಾದಗಳು, ನಮಸ್ಕಾರ.